ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ನಯನ ಶಂಕರ್. ಸುವರ್ಣ ನ್ಯೂಸ್ ನಲ್ಲಿ ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ಗೆ ಸಂಬಂಧಿಸಿದ ಬಿಗ್ ಸುದ್ದಿ. ಜೈಲಲ್ಲಿ ಸೌಲಭ್ಯ ಸಿಗ್ತಾ ಇಲ್ಲ ಅಂತ ಕೊಲೆ ಆರೋಪಿ ದರ್ಶನ್ ಕಂಗಾಲಾಗಿದ್ದಾನೆ. ಜೈಲಾಧಿಕಾರಿಗಳ ವಿರುದ್ಧ ಹಾಗಾದ್ರೆ ಸಂಘರ್ಷಕ್ಕೆ ನಿಂತ ಕೊಲೆ ಆರೋಪಿ ದರ್ಶನ್ ಸೆಷನ್ಸ್ ಕೋರ್ಟ್ಗೆ ಮತ್ತೊಂದು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಕೊಲೆ ಆರೋಪಿ ದರ್ಶನ್ ಸಿಆರ್ಪಿಸಿ ಸೆಕ್ಷನ್ 310 ಅಡಿ ಸೆಷನ್ ಕೋರ್ಟ್ಗೆ ದರ್ಶನ್ ಪರ ವಕೀಲರು ಮತ್ತೊಂದು ಅರ್ಜಿಯನ್ನು ಸಲ್ಲಿಸಿರುವುದು. ದರ್ಶನ್ ಪರ ವಕೀಲ ಸುನಿಲ್ ಕುಮಾರ್ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಜೈಲಲ್ಲಿ ದರ್ಶನ್ಗೆ ಯಾವುದೇ ಸೌಲಭ್ಯ ಸಿಗ್ತಾ ಇಲ್ಲ ಅಂತ ಮತ್ತೆ ದರ್ಶನ್ ಅರ್ಜಿ ಸಲ್ಲಿಸಿರೋದು. ಜೈಲಲ್ಲಿ ದರ್ಶನ್ಗೆ ಕೊಟ್ಟಿರುವ ಸೌಲಭ್ಯಗಳ ಬಗ್ಗೆ ಖುದ್ದು ಜಡ್ಜ್ ಪರಿಶೀಲನೆ ಮಾಡಬೇಕು. ಸೌಲಭ್ಯಕ್ಕೆ ಆದೇಶ ಮಾಡಿದ ಜಡ್ಜ್ ಅವರೇ ಜೈಲಿಗೆ ಭೇಟಿ ಕೊಟ್ಟು ಮನವಿ ಮಾಡಲಾಗಿದೆ. ಭೇಟಿ ಕೊಟ್ಟು ಪರಿಶೀಲನೆ ಮಾಡಬೇಕು ಅಂತ ಮನವಿಯನ್ನ ಮಾಡಿರೋದು. ಈಗಾಗಲೇ ಪರಪ್ಪನ ಅಗ್ರಹಾರ ಸೇರಿರುವಂತಹ ದರ್ಶನ್ಗೆ ಅಲ್ಲಿ ಸೌಲಭ್ಯ ಸಿಗ್ತಾ ಇಲ್ಲ ಅಂತ ಆರೋಪ ಮಾಡಲಾಗ್ತಾ ಇದೆ. ಒಂದ್ ಕಡೆ ಜೈಲಾಧಿಕಾರಿಗಳು ಕೋರ್ಟ್ ಮುಂದೆ ನೀವು ಮ್ಯಾನ್ಯುವಲ್ ಪ್ರಕಾರ ಏನೆಲ್ಲ ಕೊಡಬೇಕು ಅಂತ ಹೇಳಿದಿರೋ ಅದೆಲ್ಲವನ್ನ ಕೊಡ್ತಾ ಇದ್ದೀವಿ ಅಂತ ಹೇಳ್ತಿದ್ದಾರೆ. ಮತ್ತೊಂದ್ ಕಡೆ ದರ್ಶನ್ ಪರ ವಕೀಲರು ಮಾತ್ರ ದರ್ಶನ್ಗೆ ಕನಿಷ್ಠ ಸೌಲಭ್ಯಗಳು ಕೂಡ ಜೈಲಲ್ಲಿ ಸಿಗ್ತಾ ಇಲ್ಲ, ಅವರಿಗೆ ಒಂದಿಷ್ಟು ಸೌಲಭ್ಯಗಳನ್ನ ಕೊಡಬೇಕು ಅಂತ ಕೋರ್ಟ್ಗೆ ಮನವಿ ಮಾಡ್ತಿರೋದು. ಕೋರ್ಟ್ ಆದೇಶ ಮಾಡಿದ್ರು ಕೂಡ ಜೈಲಾಧಿಕಾರಿಗಳು ಆದೇಶವನ್ನ ಪಾಲಿಸ್ತಾ ಇಲ್ಲ. ಹಾಗಾಗಿ ಖುದ್ದು ಪರಿಶೀಲನೆಯನ್ನ ನಡೆಸಬೇಕು ಅಂತ ಜಡ್ಜ್ಗೆ ಮನವಿ ಮಾಡಿರೋದು. ಈಗ ಸೆಷನ್ಸ್ ಕೋರ್ಟ್ಗೆ ಮತ್ತೊಂದು ಅರ್ಜಿಯನ್ನು ಸಲ್ಲಿಸಿದ್ದಾರೆ ದರ್ಶನ್ ಪರ ವಕೀಲರು. ಸಿಆರ್ಪಿಸಿ 310 ಅಡಿ ಸೆಷನ್ ಕೋರ್ಟ್ಗೆ ದರ್ಶನ್ ಪರ ವಕೀಲ ಸುನಿಲ್ ಕುಮಾರ್ ಅರ್ಜಿ ಸಲ್ಲಿಕೆ ಮಾಡಿರೋದು. ಜೈಲಲ್ಲಿ ದರ್ಶನ್ಗೆ ಯಾವುದೇ ಸೌಲಭ್ಯ ಸಿಗ್ತಾ ಇಲ್ಲ. ಜೈಲಲ್ಲಿ ದರ್ಶನ್ಗೆ ಕೊಟ್ಟ ಸೌಲಭ್ಯಗಳ ಬಗ್ಗೆ ಖುದ್ದು ಜಡ್ಜೆ ಬಂದು ಪರಿಶೀಲನೆ ಮಾಡಬೇಕು. ಯಾಕಂದ್ರೆ ಜೈಲಾಧಿಕಾರಿಗಳು ಕೋರ್ಟ್ ಮುಂದೆ ನಾವು ಸೌಲಭ್ಯ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ, ಆದ್ರೆ ದರ್ಶನ್ಗೆ ಮಾತ್ರ ಯಾವುದೇ ಸೌಲಭ್ಯ ಸಿಗ್ತಾ ಇಲ್ಲ ಅಂತ ಹೇಳ್ತಿರೋದು. ಜೈಲಾಧಿಕಾರಿಗಳ ವಿರುದ್ಧ ನ್ಯಾಯಾಂಗ ನಿಂದನೆ ಅರ್ಜಿ ದಾಖಲಿಸಿದ್ರು ದರ್ಶನ್ ಅರ್ಜಿ ವಿಚಾರಣೆ ಪೂರ್ಣಗೊಳಿಸಿ ಆದೇಶವನ್ನ ಕಾಯ್ದಿರಿಸಿದೆ ಕೋರ್ಟ್. ಆದ್ರೆ ಇದೀಗ ತೀರ್ಪು ಬರೋದಕ್ಕಿಂತ ಮುಂಚೆನೆ ಜೈಲಲ್ಲಿ ಜಡ್ಜ್ ಪರಿಶೀಲನೆ ಮಾಡಬೇಕು ಅಂತ ಮತ್ತೆ ಅರ್ಜಿ ಸಲ್ಲಿಸಿರೋದು. ಆರೋಪಿ ದರ್ಶನ್ಗೆ ಕಾನೂನು ಪ್ರಕಾರ ಸೌಲಭ್ಯ ನೀಡಿದ್ದಾರ? ಹಾಗಾದ್ರೆ ಜೈಲಿಗೆ ನ್ಯಾಯಾಧೀಶರು ಭೇಟಿ ನೀಡಿ ಸತ್ಯಾಸತ್ಯತೆಯನ್ನ ಪರಿಶೀಲಿಸಬೇಕು ಅಂತ ಮನವಿ ಮಾಡಿರೋದು. ದರ್ಶನ್ ಇರುವ ಸೆಲ್ ಯಾವುದು ಅಂತ ಪರಿಶೀಲನೆ ಮಾಡಲಿ ಅಂತ ಅರ್ಜಿ ಸಲ್ಲಿಕೆ ಮಾಡಲಾಗಿದೆ. ಜೈಲಲ್ಲಿ ಕ್ವಾರಂಟೈನ್ ಸೆಲ್ನಲ್ಲಿ ದರ್ಶನ್ ಅನ್ನ ಇಡಲಾಗಿದೆ. ಜೈಲಿಗೆ ಭೇಟಿ ನೀಡಿದ ಬಳಿಕ ಆದೇಶವನ್ನ ನೀಡಬೇಕು ಅಂತ ಈಗ ಅರ್ಜಿ ಸಲ್ಲಿಕೆ ಮಾಡಲಾಗಿದೆ. ಅಕ್ಟೋಬರ್ 9ಕ್ಕೆ ನ್ಯಾಯಾಂಗ ನಿಂದನೆ ಅರ್ಜಿಯ ತೀರ್ಪನ್ನ ಕೋರ್ಟ್ ನೀಡಲಿದೆ. ಅದಕ್ಕಿಂತ ಮುಂಚೆ ಜಡ್ಜ್ ಒಮ್ಮೆನಾದ್ರೂ ಬಂದು ಜೈಲಲ್ಲಿ ಪರಿಶೀಲನೆಯನ್ನ ಮಾಡಬೇಕು. ದರ್ಶನ್ ಯಾವ ಸ್ಥಿತಿಯಲ್ಲಿದ್ದಾರೆ, ಅವರನ್ನ ಯಾವ ಸೆಲ್ಲಲ್ಲಿ ಇಟ್ಟಿದ್ದಾರೆ, ಅವರಿಗೆ ಏನೆಲ್ಲ ಸೌಲಭ್ಯಗಳನ್ನ ಕೊಡ್ತಾ ಇದ್ದಾರಂತ ಜಡ್ಜ್ ನೋಡ್ಬೇಕು ಅನ್ಸಲ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಇದೀಗ ಜೈಲಲ್ಲಿ ಯಾವುದೇ ರೀತಿ ಸೌಲಭ್ಯ ಸಿಗ್ತಾ ಇಲ್ಲ ಅಂತ ದರ್ಶನ್ ಪರ ವಕೀಲರು ಮತ್ತೊಮ್ಮೆ ಕೋರ್ಟ್ ಮೆಟ್ಟಿಲು ಹತ್ತಿರೋದು, ಅದರಲ್ಲೂ ಪ್ರಮುಖವಾಗಿ ಜಡ್ಜೆ ಬಂದು ಪರಿಶೀಲನೆ ನಡೆಸಬೇಕು ಅಂತ ಹೇಳಿರೋದು, ಏನಿದೆ ಅಪ್ಡೇಟ್ಸ್? ನಯನ, ಅಂದರೆ ಸೆಷನ್ಸ್ ಕೋರ್ಟ್ಗೆ ಇವತ್ತು ದರ್ಶನ್ ಪರ ವಕೀಲರು ಮತ್ತೊಂದು ಅರ್ಜಿಯನ್ನು ಸಲ್ಲಿಸುವ ಮೂಲಕ ಜೈಲು ಅಧಿಕಾರಿಗಳು ದರ್ಶನ್ಗೆ ಯಾವುದೇ ರೀತಿಯಾದ ಸೌಲಭ್ಯಗಳನ್ನು ನೀಡಿಲ್ಲ ಅನ್ನುವಂಥದ್ದನ್ನು ಮತ್ತೆ ಪದೇ ಪದೇ ಕೋರ್ಟ್ ಗಮನಕ್ಕೆ ತರುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅಂದರೆ ಈ ಹಿಂದೆ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿತ್ತು. ಆಗ ಕೋರ್ಟ್ ಒಂದು ಸ್ಪಷ್ಟವಾದಂಥ ಆದೇಶವನ್ನು ಮಾಡಿತ್ತು. ಪ್ರಿಸನ್ ಮ್ಯಾನ್ಯುವಲ್ನಲ್ಲಿ ಏನೆಲ್ಲ ಸೌಲಭ್ಯಗಳನ್ನು ಕೊಡಲಿಕ್ಕೆ ಅವಕಾಶಗಳಿದೆ ಆ ಎಲ್ಲ ಸೌಲಭ್ಯಗಳನ್ನು ಕೊಡಿ ಅಂತೇಳಿ ಆದೇಶವನ್ನು ಮಾಡಿತ್ತು. ಆದರೆ ಆ ಆದೇಶವನ್ನು ಕೂಡ ಜೈಲಧಿಕಾರಿಗಳು ಸರಿಯಾಗಿ ಪರಿಗಣಿಸ್ತಾ ಇಲ್ಲ. ಆ ಆದೇಶಗಳನ್ನ ನಾವು ಕೊಡಲಿಕ್ಕೆ ಹೋದರೆ ಅಥವಾ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕೆ ಹೋದರೆ ಕೂಡ ಜೈಲಧಿಕಾರಿಗಳು ನಮ್ಮ ಜೊತೆ ಸರಿಯಾದಂಥ ರೀತಿ ನಡೆದುಕೊಳ್ತಾ ಇಲ್ಲ, ಮತ್ತು ಜೊತೆಗೆ ಎಲ್ಲವನ್ನೂ ಕೊಟ್ಟಿದ್ದೇನೆ ಅಂತ ಹೇಳ್ತಾರೆ, ಆದರೆ ಯಾವುದನ್ನು ಕೂಡ ಕೊಟ್ಟಿಲ್ಲ. ಹಾಗಾಗಿ ಅವರ ವಿರುದ್ಧ ನ್ಯಾಯಾಂಗ ನಿಂದನೆಗೆ ಶಿಫಾರಸನ್ನು ಮಾಡಬೇಕು ಅಂತೇಳಿ ಈಗಾಗಲೇ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿತ್ತು. ಅದು 3-4 ಬಾರಿ ವಿಚಾರಣೆ ನಡೆಯುತ್ತೆ. ಆಗ
ಖುದ್ದು ಜೈಲಧಿಕಾರಿಗಳೇ ಕೋರ್ಟ್ ಮುಂದೆ ಬಂದು ಇದಕ್ಕೆ ಉತ್ತರವನ್ನು ಕೊಡಬೇಕು ಅಂತೇಳಿ ಕೋರ್ಟ್ ಆದೇಶವನ್ನು ಮಾಡುತ್ತೆ. ಜೈಲಧಿಕಾರಿಗಳು ಬರ್ತಾರೆ ಮತ್ತು ಈ ಕೇಸ್ನ SPP ಅವರು ಬಂದು ಈ ಒಂದು ಪ್ರಕರಣದಲ್ಲಿ ಅಂದರೆ ದರ್ಶನ್ಗೆ ಈ ಜೈಲು ಮ್ಯಾನ್ಯುವಲ್ ಏನು ಹೇಳುತ್ತೆ ಆ ಎಲ್ಲ ಸೌಲಭ್ಯಗಳನ್ನು ಕೊಡಲಾಗಿದೆ. ಚಾಪೆ, ದಿಂಬು, ಚಾದರ, ಮೊಗ್ಗು ಈ ಎಲ್ಲವನ್ನು ಕೂಡ ಈಗಾಗಲೇ ಕೊಟ್ಟಿದ್ದೇವೆ ಅನ್ನುವಂಥದ್ದನ್ನ ಹೇಳ್ತಾರೆ. ಆದರೆ ಈಗ ದರ್ಶನ್ ಪರ ವಕೀಲರು ಮತ್ತೊಂದು ಅರ್ಜಿಯನ್ನು ಸಲ್ಲಿಸುವ ಮೂಲಕ ಏನು ಜೈಲಧಿಕಾರಿಗಳು ಬಂದು ಇಲ್ಲಿ ಕೋರ್ಟಲ್ಲಿ ಎಲ್ಲವನ್ನು ಕೊಟ್ಟಿದ್ದೇವೆ ಅಂತ ಹೇಳ್ತಾರೆ, ಅದು ಯಾವುದು ಕೂಡ ಅವರು ಕೊಟ್ಟಿಲ್ಲ. ಹಾಗಾಗಿ ಈ ಜೈಲಿನಲ್ಲಿ ಸೌಲಭ್ಯಗಳನ್ನು ಕೊಡಿ ಅಂತೇಳಿ ಯಾವ ಜಡ್ಜ್ ಅಂದರೆ ತಾವೇನು ಆದೇಶವನ್ನು ಮಾಡಿದ್ದೀರಿ, ನೀವೇ ಒಮ್ಮೆ ಜೈಲಿಗೆ ಹೋಗಿ ಅದನ್ನು ಪರಿಶೀಲನೆ ಮಾಡಿದರೆ ಸ್ಪಷ್ಟವಾದಂಥ ಒಂದು ಸಂಗತಿ ಗೊತ್ತಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಮನವಿಯನ್ನು ಮಾಡಿರುವಂಥದ್ದು. CRPC 310 ಅಡಿ ಈ ಒಂದು ಅವಕಾಶಗಳಿದೆ, ಇನ್ನು ಪ್ರಿಸನ್ನ ಮ್ಯಾನ್ಯುವಲ್ನಲ್ಲಿ ಇದೊಂದು ಅವಕಾಶಗಳಿರುವಂಥದ್ದು. ಹಾಗಾಗಿ ಆ ರೀತಿ ಮನವಿಯನ್ನು ಮಾಡಿಕೊಳ್ಳಲಾಗಿದೆ. ಈಗಾಗಲೇ ನ್ಯಾಯಾಂಗ ನಿಂದನೆಗೆ ಶಿಫಾರಸನ್ನು ಮಾಡಬೇಕು ಅಂತೇಳಿ ಏನು ದರ್ಶನ್ ಪರ ವಕೀಲರು ಅದೇ ಒಂದು ಅರ್ಜಿಯನ್ನು ಸಲ್ಲಿಸಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ವಾದ ಪ್ರತಿವಾದ ಮುಕ್ತಾಯ ಆಗಿ ಈಗ ಇದೇ ಅಕ್ಟೋಬರ್ 9ನೇ ತಾರೀಕಿಗೆ ಆದೇಶವನ್ನು ಕಾಯ್ದಿರಿಸಿರುವಂಥದ್ದು. ಆ ಸಂದರ್ಭದಲ್ಲಿ ಇದೇ ದರ್ಶನ್ ಪರ ವಕೀಲರು ಬಂದು ಅಲ್ಲಿ ಯಾವುದೇ ರೀತಿಯಾದಂಥ ಹಾಸಿಗೆ ದಿಂಬನ್ನು ಸರಿಯಾಗಿ ಕೊಟ್ಟಿಲ್ಲ, ಮತ್ತು ಅದರಲ್ಲೂ ವಿಂಟರ್ ಸೀಸನ್ನಲ್ಲಿ ಆರೋಪಿಗಳಿಗೆ ಒಂದು ಮೀಡಿಯಂ ಸೈಜ್ನ ಒಂದಷ್ಟು ಮ್ಯಾಟ್ರಸನ್ನು ಕೊಡಲಿಕ್ಕೆ ಅವಕಾಶಗಳು ಇದೆ ಅನ್ನುವಂಥದ್ದು. ಮತ್ತು ಅವ್ರನ್ನ ಭೇಟಿ ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಕೂಡ ಅದು ಸಪರೇಟ್ ಆದಂಥ ಒಂದು ರೀತಿ ಅಲ್ಲಿನ ಮಾಡೆಲ್ನ ಬಳಕೆ ಮಾಡ್ತಾ ಇದ್ದಾರೆ. ಪ್ರತ್ಯೇಕವಾದಂಥ ಒಂದು ರಿಜಿಸ್ಟರ್ನ ಮೇಂಟೈನ್ ಮಾಡ್ತಿದ್ದಾರೆ, CCTV ಹಾಕೊಳ್ಳುವಂಥದ್ದು, ಮತ್ತು ಹೊರಗಡೆ ಓಡಾಡಲಿಕ್ಕೆ ಒಂದು 3/15 ಜಾಗದಲ್ಲಿ ಮಾತ್ರ ಅವ್ರು ವಾಕಿಂಗ್ ಮಾಡಲಿಕ್ಕೆ ಅವಕಾಶಗಳನ್ನು ಮಾಡಿಕೊಟ್ಟಿದ್ದು ಬಿಟ್ಟರೆ ಬೇರೆ ಯಾವುದನ್ನು ಕೊಟ್ಟಿಲ್ಲ. ಮತ್ತು ಅದರಲ್ಲೂ ಪ್ರಮುಖವಾಗಿ ಕ್ವಾರಂಟೈನ್ ಸೆಲ್ನಲ್ಲಿ ದರ್ಶನನ ಇಡಲಾಗಿದೆ ಅನ್ನುವಂಥದ್ದು. ಅಂದರೆ ಯಾವುದೇ ಒಬ್ಬ ಆರೋಪಿಗಳು ಹೊರಗಿನಿಂದ ಬಂದು ಜೈಲಿಗೆ ಒಳಗಡೆ ಬಂದಂಥ ಸಂದರ್ಭದಲ್ಲಿ ಅದು ಕೊರೋನಾ ಸಂದರ್ಭದಲ್ಲಿ ಕೇವಲ 14 ದಿನಗಳ ಕಾಲ ಕ್ವಾರಂಟೈನ್ ಸೆಲ್ನಲ್ಲಿ ಇಡಬೇಕು. ಆವಾಗ ಆರೋಗ್ಯ ತಪಾಸಣೆಯನ್ನು ಮಾಡಿ ಮತ್ತೆ ಮೇಯ್ನ ಬ್ಯಾರಕ್ಕಿಗೆ ಅವ್ರನ್ನ ಶಿಫ್ಟ್ ಮಾಡಬೇಕು. ಆದರೆ ದರ್ಶನ್ ಈಗ ಜೈಲಿಗೆ ಹೋಗಿ ಸುಮಾರು 1.5 ತಿಂಗಳಿಗೂ ಹೆಚ್ಚು ಸಮಯ ಆಯಿತು 2ನೇ ಬಾರಿ ಜೈಲಿಗೆ ಹೋದ್ಮೇಲೆ. ಸೊ ಇಲ್ಲಿಯವರೆಗೂ ಕೂಡ ಕ್ವಾರಂಟೈನ್ ಸೆಲ್ನಲ್ಲಿ ಇಡಲಾಗಿದೆ. ಅಲ್ಲಿ ಸರಿಯಾದಂಥ ಗಾಳಿ ಬೆಳಕಿಲ್ಲ, ಸೂರ್ಯನ ಬೆಳಕು ಬೀಳ್ತಾ ಇಲ್ಲ, ನಮಗೆ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ. ಹಾಗಾಗಿ ಕ್ವಾರಂಟೈನ್ ಸೆಲ್ನಿಂದ ಮೇನ್ ಬ್ಯಾರಕ್ಕಿಗೆ ಶಿಫ್ಟ್ ಮಾಡಬೇಕು ಅಂತ ಮನವಿಯನ್ನು ಮಾಡಿದಂಥ ಸಂದರ್ಭದಲ್ಲಿ ಕೂಡ ಅದನ್ನು ಕೂಡ ಸರಿಯಾಗಿ ಜೈಲಧಿಕಾರಿಗಳು ಪರಿಶೀಲನೆ ಅಂದರೆ ಅದನ್ನ ಪರಿಪಾಲನೆಯನ್ನು ಮಾಡ್ತಾ ಇಲ್ಲ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆಯೇ ಕೂಡ ಜಡ್ಜ್ ಅವರೇ ಹೋಗಿ ಜೈಲಿನಲ್ಲಿ ಒಂದು ಪರಿಶೀಲನೆಯನ್ನು ಮಾಡಿ ಅವರು ಹೇಳ್ತಾ ಇರೋದಕ್ಕೂ ಕೊಟ್ಟಿರುವಂಥ ಸೌಲಭ್ಯಗಳಿಗೂ ವ್ಯತ್ಯಾಸಗಳಿದೆ. ಯಾಕೆಂದರೆ ಈ ನ್ಯಾಯಾಂಗ ನಿಂದನೆಗೆ ಸಂಬಂಧಪಟ್ಟಂತೆ ಆದೇಶ ಮಾಡುವ ಮುನ್ನ ಹೋಗಿ ಪರಿಶೀಲನೆ ಮಾಡಿದ್ದೆ ಆದಲ್ಲಿ ಜೈಲಧಿಕಾರಿಗಳು ಎಷ್ಟರ ಮಟ್ಟಿಗೆ ಸತ್ಯವನ್ನು ಹೇಳ್ತಿದ್ದಾರೆ ಅಂತೇಳಿ ಗೊತ್ತಾಗುತ್ತೆ ಅನ್ನುವಂಥ ಮನವಿಯನ್ನು ಮಾಡಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗ 9ನೇ ತಾರೀಕು ಈ ಅರ್ಜಿಗೆ ಸಂಬಂಧಪಟ್ಟಂತೆ ಒಂದು ವಿಚಾರಣೆಯನ್ನು ನಡೆಸೋಣ ಅಂತೇಳಿ ಒಂದು ಮುಂದೂಡಿಕೆಯನ್ನು ಮಾಡಿರುವಂಥದ್ದು. ಸೊ 9ನೇ ತಾರೀಕು ಈ ಅರ್ಜಿಯನ್ನು ಗಂಭೀರವಾಗಿ ತೆಗೆದುಕೊಂಡಿದ್ದೆ ಆದಲ್ಲಿ ಏನು ಆದೇಶವನ್ನು ಕಾಯ್ದಿರಿಸಲಾಗಿದೆ ಆ ಆದೇಶ ಹೊರಗಡೆ ಬರುವಂಥ ಸಾಧ್ಯತೆಗಳು ಕಡಿಮೆ ಇರ್ತದೆ. ಸೊ ಈ ಅರ್ಜಿಯನ್ನು ಕೋರ್ಟ್ ಎಷ್ಟರ ಮಟ್ಟಿಗೆ ಗಂಭೀರವಾಗಿ ತೆಗೆದುಕೊಳ್ಳುತ್ತೆ ಅಥವಾ ಅಲ್ಲಿಂದ ರಿಪೋರ್ಟನ್ನು ಬರೀ ಯಾರನ್ನಾದರೂ ಒಂದು ಆಫೀಸರ್ಗಳನ್ನು ನೇಮಕ ಮಾಡಿ ಕೋರ್ಟ್ ಕಳಿಸ್ಬೋದು, ಅಥವಾ ಅವರೇ ಖುದ್ದಾಗಿ ಹೋಗಿ ಅಲ್ಲಿ ಎಷ್ಟರ ಮಟ್ಟಿಗೆ ದರ್ಶನ್ಗೆ ಒಂದು ಸೌಲಭ್ಯಗಳನ್ನು ಕೊಡಲಾಗಿದೆ ಅನ್ನೋದು. ಯಾಕೆಂದರೆ ಒಬ್ಬ ಅವರ ವಕೀಲರುಗಳು ಬಂದು ಕೋರ್ಟ್ ಮುಂದೆ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿದ ಸಂದರ್ಭದಲ್ಲಿ ನ್ಯಾಯಾಧೀಶರು ಹೋಗ್ತಾರ ಪರಿಶೀಲನೆ ಮಾಡ್ತಾರೆ ಅಂತ ಕಾದು ನೋಡಬೇಕಾಗಿರುವಂಥದ್ದು. ಇಲ್ಲಿ ದರ್ಶನ್ ಜೈಲಿನಲ್ಲಿ ಒಂದಷ್ಟು ಕನಿಷ್ಠ ಸೌಲಭ್ಯಗಳನ್ನು ಅಂದರೆ ಬೇರೆ ಕೈದಿಗಳಿಗೆ ಸಿಗುವಂಥ ಸೌಲಭ್ಯಗಳನ್ನೇ ಪಡ್ಕೊಳ್ಳಿಕ್ಕೆ ಕೂಡ ಇಷ್ಟರ ಮಟ್ಟಿಗೆ ಕಾನೂನಿನ ಹೋರಾಟವನ್ನು ಪದೇ ಈಗಾಗಲೇ 3-4 ಬಾರಿ ಕೋರ್ಟ್ಗೆ ಬಂದು ಕೋರ್ಟ್ ಆದೇಶವನ್ನು ತೆಗೆದುಕೊಂಡು ಹೋದರೂ ಕೂಡ ಅಲ್ಲಿ ಸೌಲಭ್ಯಗಳನ್ನು ಕೊಡ್ತಾ ಇಲ್ಲ ಅನ್ನುವಂಥದ್ದು. ಮತ್ತು ಯಾವುದೇ ಸೌಲಭ್ಯಗಳನ್ನು ಕೂಡ ಕೇಳಿದಂಥ ಸಂದರ್ಭದಲ್ಲಿ ಜೈಲಧಿಕಾರಿಗಳು ನೀವು ಕೋರ್ಟಿಂದ ಆದೇಶವನ್ನು ತನ್ನಿ ಅನ್ನುವಂಥದ್ದನ್ನು ಹೇಳ್ತಾರೆ. ಸೊ ಅದರಲ್ಲಿ ಜೈಲಿನಲ್ಲಿರುವಂಥ ಅಂದರೆ ಕೋರ್ಟ್ ಕೊಟ್ಟಂಥ ಆದೇಶವನ್ನು ಕೂಡ ಸರಿಯಾದಂಥ ರೀತಿ ಅರ್ಥೈಸ್ಕೊಂಡಿಲ್ಲ ಅನ್ನುವಂಥದ್ದನ್ನು ಕೂಡ ಕಳೆದ ವಿಚಾರಣೆ ಸಂದರ್ಭದಲ್ಲಿ ಅವರು ಉಲ್ಲೇಖವನ್ನು ಮಾಡುವ ಮೂಲಕ ಸೊ ದರ್ಶನ್ನಿಗೆ ಜೈಲಿನ ಮ್ಯಾನ್ಯುವಲ್ನಲ್ಲಿ ಏನಿದೆ ಆ ಒಂದು ಸೌಲಭ್ಯಗಳನ್ನು ಕೊಡಬೇಕು ಅನ್ನುವಂಥ ಹೋರಾಟ ಏನಿದೆ ಆ ಹೋರಾಟದ ಮತ್ತೊಂದು ಹಂತವನ್ನು ಇವತ್ತು ತಲುಪಿರುವಂಥದ್ದು. ಅರ್ಜಿ ಸಲ್ಲಿಕೆ ಆಗಿದೆ. ಅರ್ಜಿಯನ್ನು ರಿಸೀವ್ ಮಾಡಿದಂಥ ಕೋರ್ಟ್ ಇದನ್ನ ವಿಚಾರಣೆಗೆ 9ನೇ ತಾರೀಕಿಗೆ ಮುಂದೂಡಿದೆ ಅನ್ನುವಂಥ ಮಾಹಿತಿಗಳು ನಮಗೆ ಸಿಗ್ತಾ ಇದೆ. ನಯನಾ, ಥ್ಯಾಂಕ್ ಯು ರಮೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.